ಹಾಲೆಲೂಯಾ, ಪ್ರೈಸ್ ದ ಲಾರ್ಡ್. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ರಾತ್ರಿ ವೇಳೆಯಲ್ಲಿ ಮತ್ತೊಂದು ಆವರ್ತಿ ನಮ್ಮನ್ನೆಲ್ಲ ತಗ್ಗಿಸಿಕೊಂಡು ಕರ್ತನ ಕರಗಳಲ್ಲಿ ಒಪ್ಪಿಸಿಕೊಟ್ಟು ಒಂದು ವಾಕ್ಯ ಸಂದೇಶವನ್ನು ತೆಗೆದುಕೊಳ್ಳೋಣ. ನಿನ್ನೆ ತೆಗೆದುಕೊಂಡಿದ್ದ ಸಂದೇಶವೇ ಆಗಿದೆ ರೋಮಾಪುರದ ಪತ್ರಿಕೆ 3ನೇ ಅಧ್ಯಾಯ. ಇವತ್ತು 23ನೇ ವಚನವಾಗಿದೆ. ಎಲ್ಲರೂ ಪಾಪ ಮಾಡಿ ದೇವರ ಮಹಿಮೆಯನ್ನು ಹೊಂದದೇ ಹೋಗಿದ್ದಾರೆ. ಹಾಲೆಲೂಯಾ. ಆದಾಮನಿಂದ ಇದುವರೆಗೂ ದೇವರು ನಮ್ಮನ್ನೆಲ್ಲ ಜನರೇಷನ್ ಆಗಿ ಉಂಟು ಮಾಡಿ ದೇವರು ನೋಹನ ಮುಖಾಂತರ ಮತ್ತೆ ನಾವು ನೋಹನ ಮುಖಾಂತರ ಒಂದು ಪ್ರಳಯ ಆಯಿತು. ಅಲ್ಲಿ ಉಳಿದಿದ್ದು 8 ಜನ ಮಾತ್ರ. ಅವರ ಮುಖಾಂತರ ಮತ್ತೆ ಹೀಗೆ ಮಾನವ ಕೂಡ ಸೃಷ್ಟಿಯಾಯಿತು. ಇದರ ಆದ ಮೇಲೂ ಸತ ದೇವರನ್ನ ಮಹಿಮೆ ಪಡಿಸದೆ ನಮ್ಮ ಸೃಷ್ಟಿಕರ್ತನನ್ನ ಮರೆತು ಬಿಟ್ಟು ತಮಗೆ ಇಷ್ಟ ಬಂದ ರೀತಿ ನಡೆದುಕೊಂಡು ದೇವರ ಮಹಿಮೆ ಹೊಂದದೆ ಹೋಗಿದ್ದಾರೆ. ಹಾಲೆಲೂಯಾ. ದೇವರನ್ನ ಅರ್ಥ ಮಾಡಿಕೊಳ್ಳದೆ ಇರುವಾಗ ಮನಸ್ಸಿಗೆ ಬಂದ ರೀತಿಯಾಗಿ ಜೀವಿಸಿದಂಥವರು ಬಹಳ ಜನ ಇದ್ದಾರೆ. ನಮಗೆ ನಮಗೆ ಯಾರು ನಮಗೆ ಸೃಷ್ಟಿಕರ್ತನು, ಈ ಜಗತ್ತನ್ನ ಯಾರು ಉಂಟು ಮಾಡಿದರು, ಪ್ರತಿಯೊಂದನ್ನು ಯಾರು ಉಂಟು ಮಾಡಿದರು, ಒಬ್ಬೊಬ್ಬರಿಗೆ ಒಂದು ಆಲೋಚನೆ ಕೊಡುವಂತವ್ರು ಯಾರು, ಅವ್ರಿಗೆ ಜ್ಞಾನ ಕೊಡುವಂತವ್ರು ಯಾರು ಅಂತ ಹುಡುಕುವವರು ಒಬ್ಬರು ಇಲ್ಲ. ಹಾಲೆಲೂಯಾ. ಹುಟ್ಟಿದಾಗಿಂದ ಬೆಳೆದು ಬರುವವರೆಗೂ, ಚಿಕ್ಕ ಪ್ರಾಯದಿಂದ ಬೆಳೆದು ಬರುವವರೆಗೂ ತಂದೆ ತಾಯಿ ಆಶ್ರಯ ಬೇಕು. ಹಾಲೆಲೂಯಾ. ಸ್ವಲ್ಪ ಯೌವನ ಪ್ರಾಯ ಬಂದರೆ ಸಾಕು, ತಂದೆ ತಾಯಿಗಳನ್ನ ಮರೆಯುವಂತರ ಮಕ್ಕಳಿದ್ದಾರೆ. ಪ್ರಿಯ ಸಹೋದರ ಸಹೋದರಿಯರೇ, ಹಾಲೆಲೂಯಾ. ಎಷ್ಟೇ ನೀವು ದೊಡ್ಡವರಾಗಿದ್ರು ಪ್ರಿಯ ಮಕ್ಕಳೇ, ತಂದೆ ತಾಯಿ ಮಾತುಗಳನ್ನ ನೀವು ಕೇಳಬೇಕಿದು. ಇದು ಧರ್ಮ ವಾಗ್ದಾನ, ದೇವರು ಕೊಟ್ಟಿರುವಂತ ಒಂದು ವಾಗ್ದಾನವಾಗಿದೆ. ಹಾಲೆಲೂಯಾ. ಹಾಗಾಗಿ ದೇವರನ್ನ ಬಿಟ್ಟು ನಾವು ಏನು ಮಾಡ್ಲಿಕ್ಕಾಗೋದಿಲ್ಲ. ಇವತ್ತು ನಮ್ಮ ಮೈಯಲ್ಲಿ ರಕ್ತ ಚೆನ್ನಾಗಿ ಹರಿತಾ ಇದೆ, ತೋಳು ಬಲ ಇದೆ, ನಾನು ಏನ್ ಬೇಕಾದ್ರೆ ಮಾಡ್ತೀನಿ, ನಾನು ಏನ್ ಬೇಕಾದ್ರೆ ಜಯಿಸ್ತೀನಿ, ಏನ್ ಬೇಕಾದ್ರೆ ಮಾಡಬಲ್ಲೆ ಎಂಬುದಾಗಿ ಆಲೋಚನೆ ಇರುವಂತ ಮಕ್ಕಳೇ, ಧರ್ಮೋಪದೇಶ ಕಾಂಡ ಹೇಳ್ತದೆ, ನಿಮ್ಮ ತಂದೆ ತಾಯಿಯನ್ನು ಗೌರವಿಸಿ ಸನ್ಮಾನಿಸಿ ಅವರ ಮಾತಿನ ಕೇಳ್ರಿ, ನೀವು ಬಹುಕಾಲ ಇರ್ತೀರಿ, ಎಲ್ಲಿ ನೀವಿರುವಂತ ದೇಶದಲ್ಲಿ ನಿಮಗೆ ಮೇಲಾಗುವುದು. ಹಾಲೆಲೂಯಾ. ಮತ್ತು ದೇವರ ಮಹಿಮೆ ಹೊಂದದೆ ಹೋಗಿರೋದಕ್ಕೆ ಕಾರಣ ಇದೆ. ನಮಗೆ ಮನಸ್ಸಿಗೆ ಬಂದ ರೀತಿಗೆ ನಾವು ನಡೀತಾ ಇದ್ದೇವೆ. ನಮ್ಮ ಪೂರ್ವಿಕರ ಮಾತುಗಳನ್ನ ಶ್ರದ್ಧೆಯಿಂದ ಕೇಳಬೇಕು. ಹಾಲೆಲೂಯಾ. ಯಾವಾಗ ನಮಗೆ ಸತ್ಯವೇದದ ಅರಿವು ಇರುವುದಿಲ್ಲ, ಜ್ಞಾನ ಇರುವುದಿಲ್ಲ, ಅವಾಗ ದುಷ್ಟನ ಕಾರ್ಯಗಳು ನಡೀಲಿಕ್ಕೆ ಪ್ರಾರಂಭ ಆಗ್ತದೆ. ಪ್ರಿಯ ಸಹೋದರ ಸಹೋದರಿಯರೇ, ಹಾಲೆಲೂಯಾ. ಹಾಗಾಗಿ ಕೆಳಗಡೆ ಹೇಳ್ತದೆ, ಅವರು ನೀತಿವಂತರೆಂದು ನಿರ್ಣಯ ಹೊಂದುವುದು ದೇವರ ಉಚಿತಾರ್ಥವಾದ ಕೃಪೆಯಿಂದಲೇ. ಹಾಲೆಲೂಯಾ. ನೀತಿವಂತರು ಎಂಬುದಾಗಿ ಯಾವಾಗ ಅಂದ್ರೆ ದೇವರು ಕೊಡುವಂತ ಒಂದು ಉಚಿತಾರ್ಥ ವರ, ಉಚಿತಾರ್ಥವಾದ ಒಂದು ಆಶೀರ್ವಾದ. ಯಾವಾಗ ಒಳಗೆ ಬರ್ತಾರೋ, ದೇವರ ಒಳಗಡೆ ಬರ್ತಾರೋ, ವಾಕ್ಯದ ಒಳಗಡೆ ಬರ್ತಾರೋ, ಅವರ ಸ್ಥಿತಿಗತಿಗಳೆಲ್ಲ ಚೇಂಜ್ ಮಾಡ್ತಾರೆ. ಅವರ ಜ್ಞಾನವನ್ನೇ ಚೇಂಜ್ ಮಾಡುವಂತವರಾಗಿದ್ದಾರೆ. ಹಾಲೆಲೂಯಾ. ಇದು ದೇವರು ಮಾಡುವಂತ ಕಾರ್ಯವಾಗಿದೆ. ಆದ್ರೆ ನಾವು ನೆನೆಸ್ತೀವಿ ಇದು ಹೇಗಾಗುತ್ತೆ, ನಾವು ಬೆಳೆದು ಬಂದ್ಬಿಟ್ಟಿದ್ದೇವೆ, ಆ ದಾರಿಯಲ್ಲೇ ಬಂದಿದ್ದೇವೆ, ತಪ್ಪಾದ ಮಾರ್ಗದಲ್ಲಿ ಬಂದಿದ್ದೇವೆ, ತಪ್ಪಾದ ಅರಿವಿಲ್ಲೇ ಬಂದ್ಬಿಟ್ಟಿದ್ದೇವೆ, ಸ್ನೇಹಿತರ ಸಹವಾಸದಿಂದ ಹೀಗೆ ಆಗಿದ್ದೇವೆ. ಹಾಲೆಲೂಯಾ. ಇದು ಮನುಷ್ಯನ ಜ್ಞಾನ. ಹಾಲೆಲೂಯಾ. ದೇವರ ಜ್ಞಾನವೇ ಬೇರೆ, ಮನುಷ್ಯನ ಜ್ಞಾನವೇ ಬೇರೆ. ಹಾಲೆಲೂಯಾ. ಹಾಗಾಗಿ ದೇವರಿಗೂ ಮನುಷ್ಯರಿಗೂ ನಾವು ಹೋಲಿಕೆ ಮಾಡಿ ಮಾತಾಡಕ್ಕಾಗುವುದಿಲ್ಲ. ಪ್ರಿಯ ಸಹೋದರ ಸಹೋದರಿ, ಅವರ ಜ್ಞಾನವನ್ನು ನಾವು ಕೇಳಬೇಕು, ಅವರ ಇಷ್ಟವನ್ನು ನಾವು ಕೇಳಬೇಕು. ನಿಮ್ಮ ಮಾರ್ಗವನ್ನು ಬೋಧಿಸು ಸ್ವಾಮಿ, ನೀನು ಏನು ಸ್ವಾಮಿ ದೇವರೇ ಮಾಡಬೇಕು ಎಂಬುದಾಗಿ ನಮ್ಮ ಬಾಳಿನಲ್ಲಿ ಇದೆಯೋ ದೇವರೇ, ಅದು ಸಂಪೂರ್ಣವಾಗಿ ನಾನು ಒಪ್ಪಿಸಿಕೊಡ್ತೇನಪ್ಪ, ನೀವು ನಡೆಸಿರಿ ಸ್ವಾಮಿ.
ನಾವು ಕೇಳ್ತೇವಪ್ಪ, ನಿಮ್ಮ ಮಾತಿನ ಮೇಲೆ ನನಗೆ ನಂಬಿಕೆ ಇದೆ ಸ್ವಾಮಿ ಎಂಬುದಾಗಿ ಯಾರ್ಯಾರು ಕೇಳುವಂತರಾಗಿದ್ದಾರೋ ಪ್ರಿಯ ಸಹೋದರ ಸಹೋದರಿಯರೇ, ಹಾಲೆಲೂಯ, ಅವರಿಗೆ ದೇವರು ಆಶೀರ್ವಾದ, ದೇವರ ಕೃಪೆ, ದೇವರ ಸಾನ್ನಿಧ್ಯ. ನನ್ನ ಮಕ್ಕಳು ದಾರಿಯಲ್ಲಿ ಹೋಗುವಾಗ ಕಾಲು ಕಲ್ಲಿಗೆ ತಗಲದ ಹಾಗೆ ತನ್ನ ದೂತರನ್ನು ಅಪ್ಪಣೆ ಕೊಡ್ತಾರೆ, ಅವರನ್ನ ನಿಮ್ಮ ಕೈಗಳಲ್ಲಿ ಎತ್ತಿಕೊಳ್ಳಿ. ದೇವರು ಮಾಡುವಂತಹ ಕೆಲಸ. ಹಾಗಾಗಿ ದೇವರನ್ನ ನಂಬಿ ಶಾಂತವಾಗಿರುವಂಥದ್ದೇ ವಾಕ್ಯ. ನನ್ನನ್ನು ನಂಬಿರಿ. ಈ ಭೂಮಿ ಮೇಲೆ ಎಂಥ ಕಷ್ಟಗಳು, ದುಃಖಗಳು, ರೋಗಗಳು, ಸಮಸ್ಯೆಗಳು ಬರ್ಬೋದು, ಆದರೆ ಈ ಲೋಕವನ್ನ ನಾನು ಜಯಿಸಿದ್ದೇನೆ. ಈ ಲೋಕವನ್ನು ನಾನು ಜಯಿಸಿದ್ದೀನಲ್ಲ, ನನ್ನ ಕೂಡ ಇರ್ಬೇಕಾದ್ರೆ ನಿಮಗೆ ಯಾಕೆ ಭಯ? ನೀವು ಏನಕ್ಕೂ ಚಿಂತೆ ಮಾಡಬೇಡ್ರಿ. ನನ್ನನ್ನು ನೀವು ಆದುಕೊಂಡಿದ್ದೀರಲ್ಲ, ನೀವು ಎಲ್ಲಾ ಚಿಂತಾಭಾರಗಳನ್ನೆಲ್ಲ ದೇವರ ಮೇಲೆ ಹಾಕಿರಿ, ಆತನು ಹೊತ್ತು ಸಾಗಿಸುವನು. ಹಾಲೆಲೂಯ. ನೀವು ನಿಶ್ಚಿಂತೆಯಿಂದ ಇರಿ, ನನಗೋಸ್ಕರ ನೀವು ನಿಲ್ಲಿರಿ. ಹಾಲೆಲೂಯ. ಇದು ದೇವರು ಮಾಡುವಂತ ಕಾರ್ಯ. ಹಾಗಾಗಿ ಎಲ್ಲ ನಮ್ಮ ಆಲೋಚನೆ ಮೇರೆಗೆ ಹೋಗುವಾಗ ಎಲ್ಲಾರು ಒಂದು ಕಡೆ ಎಡುತ್ತೀವಿ. ಕಷ್ಟ ಬಂದಾಗ ನಾವು ಹೇಳ್ತೀವಿ, ದೇವರೇ ನನಗೆ ಸಹಾಯ ಮಾಡು, ದೇವರೇ ನಿನಗೆ ಕಣ್ಣಿಲ್ವಾ, ದೇವರೇ ನಿನ್ನ ಹಸ್ತ ನನಗೆ ಸಹಾಯ ಮಾಡಕ್ಕಾಗಲ್ವಾ? ಕಷ್ಟಕ್ಕೆ ಮಾತ್ರ ದೇವರು ಬೇಕು. ಬಾಕಿ ಟೈಮಲ್ಲಿ ದೇವರು ಬೇಡ, ವಾಕ್ಯ ಬೇಡ, ಆಲಯ ಬೇಡ, ಪ್ರಾರ್ಥನೆ ಬೇಡ, ಸೇವಕರು ಬೇಡ. ಹಾಲೆಲೂಯ. ಹಾಗಾಗ್ಬಾರ್ದು. ಅದಕ್ಕೆ ಭಕ್ತ ಹಾಡುತ್ತಾರೆ, ನನ್ನ ಉಸಿರಿರುವ ದಿನವೆಲ್ಲ ನಾ ಮಾಡುವೆ ನಿಮಗೆ ಆರಾಧನೆ, ಎಷ್ಟೊಂದು ಉಪಕಾರ ನನ್ನ ಜೀವಿತದಲ್ಲಿ ನೀ ಮಾಡಿರುವೆ యేసయ్య. ಇದು ನಿಜವಾದ ಭಕ್ತನ ರಾಗವಾಗಿದೆ. ಹಾಲೆಲೂಯ. ನಿಜವಾದ ಭಕ್ತನ ಒಂದು ಆತ್ಮದಿಂದ ಬರುವಂತ ಒಂದು ಮಾತಾಗಿದೆ. ಇದಕ್ಕೆ ದೇವರು ಒಪ್ಪಿಕೊಳ್ತಾರೆ. ಪರಲೋಕದಲ್ಲಿ ಹೇಳ್ತಾರೆ, ನನ್ನವನು ಇವನು, ನನ್ನವಳು, ನನ್ನ ಮಗಳು, ನನ್ನ ಸಹೋದರಿ, ಈ ನನ್ನ ಮಕ್ಕಳು ಇವರಲ್ಲ. ಯಾಕಂದ್ರೆ ಭೂಮಿ ಮೇಲೆ ಯಾವ ತಾರತಮ್ಯ ಮೇಲೆದರೆ ಒಂದು ಮನಸ್ಸಿನಿಂದ ಇವರು ನಂಬಿದರು. ಹಾಲೆಲೂಯ. ಇದು ದೇವರು. ಹಾಗಾಗಿ ಕೊಟ್ಟಂತ ಇನ್ನು ಕೆಳಗಡೆ ಸಂದೇಶ ಇದೆ, ಓದಲಿಕ್ಕೆ ಸಮಯ ಇಲ್ಲ. ಚಿಕ್ಕ ಪ್ರಾರ್ಥನೆ ಮಾಡಿ ಮುಕ್ತಾಯ ಮಾಡಿಕೊಳ್ಳೋಣ. ಪ್ರೀತಿ ಸ್ವರೂಪನಾದ ದೇವರೇ, ಮಾನವ ಕುಲಕ್ಕೆ ಶ್ರೇಷ್ಠವಾದ ದೇವರೇ, ಆಕಾಶ ಭೂಮಿ ಅಳೆದು ಹೋಗ್ಬೋದು, ನಿಮ್ಮ ಮಾತು, ನಿಮ್ಮ ವಾಕ್ಯ, ನಿಮ್ಮ ವಚನ ಒಂದು ಅಳಿಯುವುದೇ ಅಲ್ಲ. ಇದು ಸೇನಾಧೀಶ್ವರನಾದ ದೇವರ ನುಡಿಯಾಗಿದೆ. ಹಾಲೆಲೂಯ. ಕರ್ತನ ವಿಡಿಯೋ ಮುಖಾಂತರ ನೋಡುತ್ತಾ ಪ್ರತಿ ಒಂದು ಕುಟುಂಬಗಳನ್ನ ನೆನೆಸಿ, ಅಣ್ಣ, ತಮ್ಮ, ಅಕ್ಕ, ತಂಗಿ, ಪ್ರತಿ ಒಂದು ಸ್ವಾಮಿ ದೇವರೇ ಎಲ್ಲರನ್ನು ನೆನೆಸಿದ್ದೇವೆ. ಸ್ತೋತ್ರ. ಆರ್ಥಿಕ ಪರಿಸ್ಥಿತಿ ಏನೇ ಇದ್ದರೂ ಸ್ವಾಮಿ ದೇವರೇ ಕರ್ತನೆ, ನಮ್ಮ ರಾಜ್ಯದಲ್ಲಿ ಭಯಂಕರವಾದ ಮಳೆಗಳು ಬಂದು ಸ್ವಾಮಿ ದೇವರೇ, ಅನೇಕ ಬೆಂಗಳೂರು ಪಟ್ಟಣ ಆಗಿರ್ಬೋದು, ನಮ್ಮ ರಾಜ್ಯದಲ್ಲಿ ಹಲವಾರು ಜಿಲ್ಲೆಗಳಲ್ಲಿ ಸ್ವಾಮಿ ದೇವರೇ ಕಷ್ಟದಲ್ಲಿ ಜೀವಿಸುವಂತ ಪ್ರತಿಯೊಬ್ಬರಿಗೂ ಸ್ವಾಮಿ ಸಹಾಯ ಹಸ್ತವನ್ನು ಚಾಚು ದೇವರೇ. ಸ್ತೋತ್ರ ಕರ್ತನೆ ಸ್ವಾಮಿ. ಅವರಿಗೆಲ್ಲ ಸ್ವಾಮಿ ದೇವರೇ ನಿಮ್ಮ ವಾಕ್ಯದಲ್ಲಿ ಬೆಳೆಯುವಂತೆ ಕೃಪೆ ಕೊಡು, ಸಹಾಯ ಮಾಡು. ಯೇಸು ನಾಮದಲ್ಲಿ ತಂದೆಯಾದ ದೇವರೇ, ಆಮೆನ್. ಆಮೆನ್. ಪ್ರೈಸ್ ದಿ ಲಾರ್ಡ್. ದೇವರೆಲ್ಲರನ್ನು ಆಶೀರ್ವದಿಸಲಿ. ಆಮೆನ್.